ಕೆಆರ್ಎಸ್ ಅಣೆಕಟ್ಟೆಗೆ ಭೇಟಿ ನೀಡಿದ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ನೀರಿನ ಸಂಗ್ರಹ ನಿರ್ವಹಣೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡು ಕೆಆರ್ಎಸ್ ವೀಕ್ಷಣೆ ಮಾಡಿದರು. ಬಳಿಕ ಮಾತನಾಡಿ, ಕಬ್ಬು ಪರ್ಯಾಯ ಬೆಳೆ ಬೆಳೆಯುವ ರೈತರಿಗೆ ಮುಖ್ಯಮಂತ್ರಿ ಸ್ವತಃ ನೀರು ಕೊಡುವುದಿಲ್ಲ ಎಂದು ಹೇಳಿದ್ದಾರೆ. ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನೀರಿಲ್ಲದ ಸಂದರ್ಭದಲ್ಲಿ ಸರ್ಕಾರ ಕೂಡಲೇ ಸರ್ವಪಕ್ಷ ಸಭೆ ಕರೆಯಬೇಕಿತ್ತು, ಯಾವ ಬೆಳೆ ಬೆಳೆಯಬೇಕೆಂಬ ಮಾಹಿತಿ ನೀಡಬೇಕಿತ್ತು ಎಂದರು. ಯಡಿಯೂರಪ್ಪ ಸರ್ಕಾರದಲ್ಲಿ ನಾವು ರೈತರಿಗೆ ಪರಿಹಾರ ನೀಡಿದ್ದೇವೆ, ಈ ಸರ್ಕಾರವೂ ಕೂಡ ಎಕರೆಗೆ 50,000 ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ, ಛಲವಾದಿ ನಾರಾಯಣಸ್ವಾಮಿ, ಇಂದ್ರೇಶ್, ಇಂದ್ವಾಡು ಸಚ್ಚಿದಾನಂದ, ಅಶೋಕ್ ಜೈರಾಮ್, ಎಚ್.ಆರ್. ಅಶೋಕ್ ಕುಮಾರ್, ಆನಂದ್, ರಮೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. 3 TMC ಬೇಕು, ಇನ್ನೆರಡು ತಿಂಗಳಿಗಾಗಷ್ಟು ಮಾತ್ರ. ಅದು ಕುಡಿಯೋ ನೀರಿಗೆ KRS ಅಲ್ಲಿ ನೀರಿದೆ. ಈಗ ರೈತರು ಬೆಳೆ ಬೆಳೆದಿರುವಂಥದ್ದು ಸುಮಾರು 1 ಲಕ್ಷಕ್ಕೂ ಹೆಚ್ಚು. ಕಬ್ಬು ಇರ್ಬೋದು, ಬೇರೆ ಬೇರೆ ಬೆಳೆಗಳಿರ್ಬೋದು, ಅದು 1 ಲಕ್ಷ ಎಕರೆಗಳಿಗೂ ಹೆಚ್ಚು ಬೆಳೆ ಬೆಳೆದಿದ್ದಾರೆ. ಆದರೆ ಇವತ್ತು ಅವರಿಗೆ ನೀರು ಕೊಡಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿನೇ ಸ್ವತಃ ಯಾರು ಬೆಳೆ ಬೆಳಿಬೇಡಿ, ನೀರಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಯುದ್ಧ ನಡೀತಾ ಇದೆ, ಸ್ವಲ್ಪ ಚಿನ್ನ ಖರೀದಿ ಮಾಡೋದು ಕಡಿಮೆ ಮಾಡಿ ಅಂದಾಗ ಲಬ 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 ಅಂತ ಬಾಯ್ ಬಡ್ಕೊಂಡ್ರು ಈ ಕಾಂಗ್ರೆಸ್ ಅವರು, ಡಿ ಕೆ ಶಿವಕುಮಾರ್ ಸೇರಿ. ಈಗ ಮಾತ್ರ ಬೋಧನೆ ಮಾಡ್ತಾ ಇದ್ದಾರೆ ರೈತರಿಗೆ, ನೀವು ನೀರಿಲ್ಲ ಬೆಳೆ ಬೆಳಿಬೇಡಿ ಅಂತ. ತಮಿಳ್ನಾಡಿಗೂ ಹೇಳ್ಬೇಕಾಯ್ತಲ್ಲ, ಇವ್ರು ಧೈರ್ಯ ಇದ್ದಿದ್ರೆ ತಮಿಳ್ನಾಡು ರೈತರಿಗೂ ಹೇಳ್ಬೇಕಾಯ್ತು, ಬೆಳೆ ಬೆಳಿಬೇಡಿ, ನಮ್ಮ ಹತ್ರ ನೀರಿಲ್ಲ ಅಂತ. ಅಲ್ಲಿ ಹೇಳೋಕ್ಕೆ ಧೈರ್ಯ ಇಲ್ಲ. ಅಲ್ಲಿನ ವಿಧಾನಸಭೆಯಲ್ಲಿ ಈಗಾಗಲೇ ರೆಸೊಲ್ಯೂಷನ್ ಮಾಡಿದ್ದಾರೆ, ಮೇಕೆದಾಟುಗೆ ನಾವು ಯಾವುದೇ ಕಾರಣಕ್ಕೂ ಅನುಮತಿ ಕೊಡಲ್ಲ. ಈ ಮುಖ್ಯಮಂತ್ರಿಗೆ ಏನಾದರೂ ಗೌರವ ಇದ್ದಿದ್ರೆ ಒಂದು ಅಧಿವೇಶನ ಕರೆದು ಅದು ಕೌಂಟ್ರಾಗಿ ಒಂದು ಏನಾದರೂ ಮಾಡಬೇಕಾಗಿತ್ತು. ಪ್ರತಿ ಬಾರಿನೂ ಹೀಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ, ಅಲ್ಲಿ ಇಷ್ಟು ದಿನ ತಮಿಳ್ನಾಡಲ್ಲಿ ಸ್ಟಾಲಿನ್ ಇದ್ದರು, ಇವ್ರ ಪಾರ್ಟ್ನರು. ಏಕಾಏಕಿ ಜಂಪ್ ಹೊಡೆದು ಈಗ TVKಗೆ ಹೋಗ್ಬಿಟ್ಟಿದ್ದಾರೆ, ಅವರು ಪಾರ್ಟ್ನರು. ಇವರು ಪಾರ್ಟ್ನರ್ ಬರೋ ದೃಷ್ಟಿಯಿಂದ ಕರ್ನಾಟಕದ KRSಗೆ ಒಂದು ರೀತಿ ಇಲ್ಲಿನ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ನಾನು ಅಧಿಕಾರಿಗಳ ಸಭೆ ಆಯ್ತು. ಈಗ ಮಂಡ್ಯ IBಯಲ್ಲಿ DC ಅವರು ಎಲ್ಲರೂ ಬಂದಿದ್ದರು. ಅವರ ಪ್ರಕಾರ 5% ಮಾತ್ರ ಬಿತ್ತನೆ ಆಗಿದೆ, 95% ಬಿತ್ತನೆ ಆಗಿದೆ. ಈಗ ಈ 4-5 ದಿನದಲ್ಲಿ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಆ ಥರದ ಯಾವುದೇ ಸೂಚನೆಗಳು ಕಾಣ್ತಾ ಇಲ್ಲ. ರಾಜ್ಯ ಸರ್ಕಾರ ಇಷ್ಟೊಂದು ಬರ ಬಂದಿರುವಂಥದ್ದು, ಡ್ಯಾಮ್ಗಳಲ್ಲಿ ನೀರಿಲ್ಲದೆ ಇರತಕ್ಕಂಥದ್ದು, ಈ ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕಾಯಿತು? ಕೂಡಲೇ ಒಂದು ಸರ್ವಪಕ್ಷದ ಸಭೆ ಕರಿಬೇಕಾಯಿತು. ರೈತ ಮುಖಂಡರನ್ನ ಸಭೆ ಕರೆದು ಬೆಳೆ ನೀವು ಯಾವ ಬೆಳೆಗಳನ್ನು ಬೆಳಿತೀರಿ ಅಂತ ಮಾಹಿತಿ ಕೊಡಬೇಕಾಯಿತು. ಅದು ಮಾಡ್ತಾ ಇಲ್ಲ. ಟೆಂಡರ್ಗಳು ಕರೆಯುವಂಥ ಸರ್ಕಾರನೇ ಹೊರತು ಇಲ್ಲಿ ಮಳೆ ಇಲ್ಲ, ಡ್ಯಾಮ್ಗಳು ಖಾಲಿ ಆಗ್ತಾ ಇದೆ, ಕುಡಿಯೋ ನೀರಿಗೆ ಏನು ಮಾಡಬೇಕು, ಬರ ಬಂದರೆ ಹೇಗೆ ಎದುರಿಸ್ಬೇಕು, ಅದಕ್ಕೆ ಸಭೆ ಏನು ಮಾಡಬೇಕು, ಏನೂ ಇಲ್ಲ. ಇದುವರೆಗೂ ಟೆಂಡರ್ಗಳು ಮಾಡೋಕ್ಕೆ ತೋರ್ತಾ ಇರೋವಂಥ ಇಂಟ್ರೆಸ್ಟು ಈ ಮಳೆ ಸಂದರ್ಭದಲ್ಲಿ ಏನು ಬಿತ್ತನೆ, ಮೋಡ ಬಿತ್ತನೆ ಮಾಡಬೇಕಾ, ಏನು ಯೋಚನೆನೇ ಇಲ್ಲ. ಸಭೆನೇ ಕರೆದಿಲ್ಲ, ಯಾವುದನ್ನು ಕೂಡ ಸಭೆನೇ ಕರೆದಿಲ್ಲ. ಇಂಥ ಕೆಟ್ಟ ಸರ್ಕಾರವನ್ನು ಯಾವತ್ತೂ ನಾವು ನೋಡೋಕ್ಕೆ ಸಾಧ್ಯ. ಏನೋ ಹೊಸ ಸರ್ಕಾರ ಬಂದಿದೆ ಅಂತ 1 ತಿಂಗಳಾಯಿತು, ಏನಾದರೂ ಬದಲಾವಣೆ ಕರ್ನಾಟಕದಲ್ಲಿ ಇದೆಯಾ? ಏನೂ ಇಲ್ಲ. ಅದೇ ಲಂಚ, ಅದೇ ನಿರಾಸಕ್ತಿ. ಹೇಳಬೇಕು ರೈತರಿಗೆ, ನೀವು ಬೆಳೆ ಬೆಳಿಬೇಡಿ, ನಾವು ಪರಿಹಾರ ಕೊಡ್ತೀರಿ, ನಿಮಗೆ ಆ ವರ್ಷಕ್ಕೆ ಏನು ಲಾಸ್ ಆಗ್ತಾಯಿದೋ ಆ ದುಡ್ಡನ್ನು ನಾವು ಕಟ್ಕೊಡ್ತೀರಿ ಅಂತ ಹೇಳ್ಬೇಕಾಯ್ತು. ಸರ್, ಮಳೆ 12 ತಿಂಗಳಾಗಿರೋ ಕಬ್ಬು ಹೆಂಗೋ ಕಟಾವು ಮಾಡ್ಕೊಬೋದು, 11 ತಿಂಗಳಾಗಿರೋದು ಕಟಾವು ಮಾಡ್ಬೋದು. ಉಳಿದಿದ್ದೆಲ್ಲ ಮಾಡೋಕ್ಕಾಗೋದೇ ಇಲ್ಲ, ಕಟಾವು ಮಾಡೋಕ್ಕಾಗೋದೇ ಇಲ್ಲ. ಸರ್ಕಾರ ಹೇಳ್ಬೇಕಲ್ಲ, ನೀವು ರೈತರಿಗೆ ಏನಕ್ಕೆ ಕೊಡಬೇಕಾಯ್ತು? ಅವರು ನೀವು ರೈತರ ಅವ್ರ ಪ್ರೆಸ್ ಮೀಟಲ್ಲಿ ಹೇಳಿದ್ದೇನು, ಯಾರು ಬೆಳೆ ಬೆಳಿಬೇಡಿ, ನೀರಿಲ್ಲ ಅಂತ ಹೇಳೋದು. ಅದ್ರ ಜೊತೆಯಲ್ಲಿ ಅವ್ರು ಏನು ಹೇಳಬೇಕಾಯ್ತು, ರೈತರ ಜೊತೆ ನಾವಿದ್ದೀರಿ, ರೈತರಿಗೆ ಏನು ಲಾಸ್ ಆಗುತ್ತೋ ಆ ಲಾಸನ್ನು ನಾವು ಕಟ್ಕೊಡ್ತೀರಿ ಅಂತ ಹೇಳಿದ್ವಿ. ಹಿಂದೆ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ನಾವು ಡಬಲ್ ಕೊಟ್ಟಿದ್ರಿ. NDRF ರೂಲ್ಸ್ ಪ್ರಕಾರ ಏನು ಹಣ ಕೊಡಬೇಕಾಯಿತು ಅದರ ಡಬಲ್ಲು ತ್ರಿಬಲ್ ಕೊಟ್ಟಿದ್ದೀರಿ ನಾವು. ಎಷ್ಟು ಕೊಟ್ಟಿದ್ದೀರಿ ಸರ್ ಹೆಕ್ಟರ್ಗೆ?
18,000 28,000ವರೆಗೂ ನಾವು ಕೊಟ್ಟಿದ್ರಿ ಎಕರೆಗೆ. ಈಗ ಎಷ್ಟು ಕೊಡ್ಬೇಕು? ಈಗಲೂ ಈಗ ಆ ಕಾಲ ಹೋಯ್ತಲ್ಲ, ನಾನು ಹೇಳ್ತಾ ಇರೋದು 2010 ಆ ಕಾಲ ಹೋಯ್ತಲ್ಲ. ಈಗ 50,000 ರೂಪಾಯಿ ಕೊಡ್ಬೇಕು ಎಕರೆಗೆ. 50,000 ರೂಪಾಯಿ ಪರಿಹಾರವನ್ನು ಯಾವ್ಯಾವ ರೈತರು ಬೆಳೆ ಬೆಳೆಯೋಕ್ಕಾಗಿಲ್ಲ, ಅರ್ಧ ನಿಂತಿದೆ, ಅವ್ರಿಗೆಲ್ಲ ಪರಿಹಾರವನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು BJP ಮಾಡ್ತೈತೆ. ಅವ್ರು ಕೇಳ್ಬೋದು, ನಾವು ಕೊಟ್ಟಿದ್ದೀರಿ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಸರ್ಕಾರ ಮಾಡೋದು, ರೌಡಿಸಮ್ ಮಾಡೋದು, ರೈತರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ, ಮಾಡಿದ್ರೆ ಹುಷಾರನ್ನೋ ಮಾತನ್ನು ಹೇಳಿದ್ವಿ. ಬಂದಿರೋದೇ ಮುಖ್ಯಮಂತ್ರಿಗಳು ಡಿಫ್ರೆಂಟ್ ಆಗಿ ಮುಖ್ಯಮಂತ್ರಿ ಆಗಿರೋದು ಕೊಡಬೇಕಲ್ಲ ಡೆಲ್ಲಿಗೆ. ಈಗ ಬಿಡದಿ ಪ್ರಾಜೆಕ್ಟ್ ನಡೀತಾ ಇದೆ, ನೀವೆಲ್ಲ ನೋಡ್ತಾ ಇದ್ದೀರಾ. ಕಳೆದ ಬಿಡದಿಯಲ್ಲಿ 3,500 ಎಕರೆ ಸರ್ಕಾರಿ ಜಮೀನು ಈಗ ಏಕಾಏಕಿ ಖಾಲಿಯಾಗಿ 800 ಔಟಿದೆ. ಎಲ್ಲರಿಗೂ ಅದನ್ನು ಬೇರೆ ಬೇರೆ ಹೆಸರಿಗೆ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ, ಖಾತೆ ಮಾಡಿಬಿಟ್ಟಿದ್ದಾರೆ ಎಲ್ಲ. ಅಂದರೆ ಈ ಸರ್ಕಾರ ಈ ಲಾಬಿ ಪರವಾಗಿ, ಅಂದರೆ ಜಮೀನನ್ನು ಕಬಳಿಸುವಂಥ ಈ ರಿಯಲ್ ಎಸ್ಟೇಟ್ ಪರವಾಗಿರುವಂಥ ಲಾಬಿ. ಯಾಕಂದರೆ ಸ್ವತಃ DK ಶಿವಕುಮಾರ್ ಹೇಳಿದಾರಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನು ಅಂತ ಅವರೇ ಸ್ವತಃ ಹೇಳ್ಬಿಟ್ಟಿದ್ದಾರೆ. ನಂದು ರಾಜಕೀಯ ಅನ್ನೋದು ಒಂಥರ ಹ್ಯಾಬಿ ಅಂತ ಹೇಳಿದ್ದಾರೆ. ಅದರಿಂದ ಇಂಥ ಮುಖ್ಯಮಂತ್ರಿಯಿಂದ ಇನ್ನೇನು ಬಯಸ್ತೀರ ನೀವು? ಅವರ ಲಾಬಿಯಲ್ಲಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನೋಡಿ, ನಾವು ಈಗಾಗಲೇ ನಿನ್ನೆನೂ ಕೂಡ ನಾನು ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದೀನಿ.